ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮಾತೆ ಶಾರದಾ ದೇವಿಯವರು ಭೇಟಿ ನೀಡಿದ್ದ ಭಗವಾನ್ ಶ್ರೀಕೃಷ್ಣನ ದಿವ್ಯ ಲೀಲಾ ಕ್ಷೇತ್ರ ಬೃಂದಾವನ ದೇಗುಲಗಳ ನಗರಿ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಹಾತೀರ್ಥಗಳಲ್ಲಿ ಮಹಾಮಾತೆ ಎಂಬ ವಿಷಯವಾಗಿ ವಿಶೇಷ ಪ್ರವಚನ ನೀಡಿದ್ದಾರೆ. ಸತ್ಸಂಗದ ಆರಂಭದಲ್ಲಿ ಯತೀಶ್ ಎಂ ಸಿದ್ದಾಪುರ ನೇತೃತ್ವದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ದಿವ್ಯಾತ್ರೆಯರಿಗೆ ಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ವನಜಾಕ್ಷಿ, ಮಾಣಿಕ್ಯ ಸತ್ಯನಾರಾಯಣ, ಮಂಜುಳಾ ಉಮೇಶ್, ಚನ್ನಕೇಶವ, ಡಿ ಕಾವೇರಿ, ಪಂಕಜ, ಕವಿತಾ, ಮಂಜುಳಾ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ಪೂರ್ವಜರು ಕಟ್ಟಿಸಿದಂಥದ್ದು. ಅಲ್ಲಿ ಯಾತ್ರಾರ್ಥಿಗಳಿಗೆ ವಾಸವಾಗಲಿಕ್ಕೆ ಅವಕಾಶ ಇತ್ತು. ಶ್ರೀಮಾತೆಯವರು ಅಲ್ಲಿ ವಾಸವಾಗಿದ್ದರು. ಬೃಂದಾವನ ಅನ್ನೋದು ಒಂದು ದೊಡ್ಡ ನಗರ. ಈ ಕಾಲಮಾಪು ಪೂಜೆ ಅನ್ನೋದು ಇದೆಯಲ್ಲ, ಅದು ಯಮುನಾ ನದಿಯ ದಡದ ಮೇಲೆ ಬರುತ್ತೆ. ಅವತ್ತಿನ ದಿನಗಳಲ್ಲಿ ಇವೆಲ್ಲ ನಿರ್ಜನ ಪ್ರದೇಶ ಆಗಿತ್ತು. ಇವಾಗ ಅವೆಲ್ಲ ಡೆನ್ಸ್ಲಿ ಪಾಪ್ಯುಲೇಟೆಡ್, ತುಂಬ ಜನಸಂದಣಿಯಿಂದ ಕೂಡಿದ ಸ್ಥಳಗಳಾಗಿವೆ. ಯಾವ ಸ್ಥಳ ಕೋಣೆಯಲ್ಲಿ ಶ್ರೀಮಾತೆಯವರು ಉಳ್ಕೊಂಡ್ರು, ಬೃಂದಾವನದಲ್ಲಿ ಯಮುನಾ